ಶಿವಲೋಕಕ್ಕೆ ಸ್ವಾಗತ. ಅರಿಶಿನ ಕುಂಕುಮದ ಮಹತ್ವ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅರಿಶಿಣ ಮತ್ತು ಕುಂಕುಮಕ್ಕೆ ವಿಶೇಷ ಸ್ಥಾನಮಾನ ಇದೆ. ಪ್ರತಿಯೊಂದು ಶುಭ ಕಾರ್ಯದಲ್ಲೂ, ಪ್ರತಿಯೊಂದು ಪೂಜೆಯಲ್ಲೂ, ಮನೆಯ ಪ್ರತಿಯೊಂದು ಮಂಗಳ ಕ್ಷಣದಲ್ಲೂ ಅರಿಶಿನ ಕುಂಕುಮವನ್ನು ಬಳಸಲಾಗುತ್ತದೆ. ಆದರೆ ಇದರ ಹಿಂದೆ ಇರುವ ನಿಜವಾದ ರಹಸ್ಯ ಏನು ಗೊತ್ತಾ? ಯಾಕೆ ನಮ್ಮ ಹಿರಿಯರು ಅರಿಶಿನ ಕುಂಕುಮವನ್ನು ಇಷ್ಟು ಪವಿತ್ರವೆಂದು ನೋಡುತ್ತಾರೆ? ಇಂದು ಅದನ್ನೇ ತಿಳಿದುಕೊಳ್ಳೋಣ ಬನ್ನಿ. ಅರಿಶಿನ ಎಂದರೆ ಶುಭದ ಸಂಕೇತ. ಹಳೆಯ ಕಾಲದಿಂದಲೇ ಅರಿಶಿನವನ್ನು ದೇವರ ಪ್ರಸಾದದಂತೆ ಕಾಣಲಾಗುತ್ತದೆ. ಅರಿಶಿನ ಇರುವ ಜಾಗದಲ್ಲಿ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಮನೆಯ ಬಾಗಿಲಿಗೆ ಅರಿಶಿನ ಹಚ್ಚುವುದು, ಕಲಶಕ್ಕೆ ಅರಿಶಿನ ಲೇಪಿಸುವುದು, ಮದುವೆಯ ಕಾರ್ಯಗಳಲ್ಲಿ ಅರಿಶಿನ ಬಳಸುವುದು ಇವೆಲ್ಲವೂ ಶುಭ ಮತ್ತು ಸೌಭಾಗ್ಯದ ಸಂಕೇತಗಳೇ ಆಗಿವೆ. ಅರಿಶಿನದಲ್ಲಿ ಔಷಧೀಯ ಗುಣಗಳೂ ಇವೆ. ಇದು ದೇಹಕ್ಕೆ ರಕ್ಷಣೆಯಂತೆ ಕೆಲಸ ಮಾಡುತ್ತದೆ ಎಂದು ಆಯುರ್ವೇದ ಹೇಳುತ್ತದೆ. ಅದರ ಕಾರಣದಿಂದಲೇ ಹಿಂದಿನ ಕಾಲದಲ್ಲಿ ಮದುವೆಗೆ ಮೊದಲು ಅರಿಶಿನ ಸ್ನಾನ ಮಾಡಿಸುವ ಪದ್ಧತಿ ಇತ್ತು. ಈಗ ಕುಂಕುಮದ ಮಹತ್ವವನ್ನು ನೋಡೋಣ ಬನ್ನಿ. ಕುಂಕುಮವನ್ನು ಶಕ್ತಿ ಮತ್ತು ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮಹಿಳೆಯರು ನುಡಿಗಟ್ಟಿನಲ್ಲಿ ಕುಂಕುಮ ಇಡುವುದು ಕೇವಲ ಅಲಂಕಾರವಲ್ಲ, ಇದು ಸೌಭಾಗ್ಯದ ಚಿಹ್ನೆ. ಹಿರಿಯರ ಪ್ರಕಾರ ಕುಂಕುಮ ಇಡುವ ಜಾಗವೇ ಆಜ್ಞಾಚಕ್ರ ಇರುವ ಸ್ಥಳ ಎಂದು ಹೇಳುತ್ತಾರೆ. ಅಲ್ಲಿ ಕುಂಕುಮ ಇಡುವುದರಿಂದ ಮನಸ್ಸಿಗೆ ಏಕಾಗ್ರತೆ ಬರುತ್ತದೆ ಎಂಬ ನಂಬಿಕೆ ಇದೆ. ಮದುವೆಯಾದ ಮಹಿಳೆ ಕುಂಕುಮ ಧರಿಸಿದರೆ ಮನೆಯಲ್ಲಿಯೇ ಲಕ್ಷ್ಮೀದೇವಿಯ ಕೃಪೆ ಇರುತ್ತದೆ ಎಂದು ಹೇಳುತ್ತಾರೆ. ಆ ಕಾರಣದಿಂದಲೇ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಕೊಡುವ ಪದ್ಧತಿ ಬಂದಿದೆ. ಒಂದು ಸಣ್ಣ ಕಥೆ ನೋಡೋಣ ಬನ್ನಿ. ಒಂದು ಊರಲ್ಲಿ ತುಂಬ ಬಡ ದಂಪತಿ ಇದ್ದರು. ಆದರೆ ಅವರು ಪ್ರತಿದಿನ ದೇವಿಗೆ ಭಕ್ತಿಯಿಂದ ಅರಿಶಿನ ಕುಂಕುಮ ಅರ್ಪಿಸುತ್ತಿದ್ದರು. ಒಂದು ದಿನ ಆ ಮಹಿಳೆಗೆ ಕನಸಿನಲ್ಲಿ ದೇವಿ ಕಾಣಿಸಿಕೊಂಡು ಹೇಳಿದಳು, ನಿನ್ನ ಭಕ್ತಿ ಮತ್ತು ಪವಿತ್ರ ಮನಸ್ಸಿನಿಂದ ನಾನು ಸಂತೋಷಪಟ್ಟಿದ್ದೇನೆ ಎಂದು ಆಶೀರ್ವಾದ ನೀಡಿದಳು. ಆ ದಿನದಿಂದ ಅವರ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಹೆಚ್ಚಾಯಿತು ಎಂದು ಹೇಳಲಾಗುತ್ತದೆ. ಈ ಕಥೆ ಏನು ಹೇಳುತ್ತದೆ ಗೊತ್ತಾ? ಅರಿಶಿನ ಕುಂಕುಮದ ಶಕ್ತಿ ಅದರ ಬಣ್ಣದಲ್ಲಲ್ಲ, ಅದರ ಹಿಂದೆ ಇರುವ ಭಕ್ತಿ ಮತ್ತು ನಂಬಿಕೆಯಲ್ಲಿದೆ. ಇಂದಿಗೂ ಯಾವುದೇ ಶುಭ ಕಾರ್ಯಗಳಿಗೆ ಅರಿಶಿನ ಕುಂಕುಮವಿಲ್ಲದೆ ಸಂಪೂರ್ಣವಾಗುವುದಿಲ್ಲ. ಇದು ಕೇವಲ ಸಂಪ್ರದಾಯವಲ್ಲ, ನಮ್ಮ ಸಂಸ್ಕೃತಿಯ ಆತ್ಮವಾಗಿದೆ. ಅರಿಶಿನ ಶುಭದ ಸಂಕೇತ, ಕುಂಕುಮ ಶಕ್ತಿಯ ಸಂಕೇತ. ಇವೆರಡೂ ಸೇರಿದರೆ ಮನೆಯಲ್ಲಿಗೆ ಸೌಭಾಗ್ಯ ಮತ್ತು ಶಾಂತಿ ಬರುತ್ತದೆ ಎಂಬ ನಂಬಿಕೆ ನಮ್ಮ ಪೂರ್ವಜರದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮತ್ತಷ್ಟು ಇಂತಹ ಭಕ್ತಿ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ.